ವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಪ್ಲಾನೆಟ್ ಅಸ್ಟ್ರಾಲಜಿ ಮತ್ತು ಸಂಖ್ಯಾಶಾಸ್ತ್ರದ ಬಗ್ಗೆ ನಿಖರ ಪ್ರಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇತ್ತು. ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಿ. ನೋಡಿ, ಜೀವನ ಅಂದಮೇಲೆ ಸಮಸ್ಯೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಆದರೆ ಆ ಸಮಸ್ಯೆಗಳನ್ನು ಬರದೇ ಇರೋ ಹಾಗೆ ಯಾವ ರೀತಿ ತಡಿಬೇಕು, ಹಾಗೆ ಅದಕ್ಕೆ ಪರಿಹಾರ ಭಾಗವಾಗಿ ಏನು ಮಾಡ್ಕೋಬೇಕು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ಸಂಚಿಕೆಯಲ್ಲಿ ಗುರುಜಿಯವರು ನಿಮ್ಮೊಟ್ಟಿಗೆ ಇರ್ತಾರೆ, ನಿಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಕರೆ ಮಾಡಿದಾಗ ನಿಮ್ಮ ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಹಾಗೆ ಡೇಟ್ ಆಫ್ ಬರ್ತ್ ಅನ್ನ ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ನಿಮಗೆ ಗೊತ್ತಿಲ್ಲ ಅನ್ನೋದಾದ್ರೆ ನೇರವಾಗಿ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಈ ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ಆ ಸಂಖ್ಯೆಯ ಆಧಾರದ ಮೇಲೆ ನೀವು ಯಾವ ಪ್ರಶ್ನೆಯನ್ನು ಕೇಳ್ತೀರಾ ಆ ಪ್ರಶ್ನೆಗೆ ಒಂದು ಪರಿಹಾರ ಭಾಗವಾಗಿ ಕೇಳ್ತಾರೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಹಾಗೆ ಏಪ್ರಿಲ್ 20ನೇ ತಾರೀಕು 112ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ನೀವು ಕೂಡ ರಿಜಿಸ್ಟರ್ ಆಗಬಹುದು. ರಿಜಿಸ್ಟರ್ ಆದ ತಕ್ಷಣ ಅಂದರೆ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ನಿಮ್ಮ ಭವಿಷ್ಯವನ್ನು ಉಜ್ವಲಿಸ್ಕೊಳ್ಬಹುದಾಗಿದೆ. ವೀಕ್ಷಕರೇ, ಮತ್ತೆ ಆಗ್ತಡ ಬೇಗ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಹಾಗೆ ಇನ್ನೊಂದು ಅಂದರೆ ನೋಡಿ, ಉಚಿತ ಕಾರ್ಯಾಗಾರ ಕೂಡ ಇರುವಂಥದ್ದು, ನಾಳೆಗೆ ಇರುವಂಥದ್ದು. ಬೇಗ ರಿಜಿಸ್ಟರ್ ಆಗಿ ಈ ಒಂದು ಜ್ಯೋತಿಷ್ಯ ಆನ್ಲೈನ್ ಉಚಿತ ಕಾರ್ಯಾಗಾರ ಕ್ಲಾಸ್ನಲ್ಲಿ ಜ್ಯೋತಿಷ್ಯದ ಕುರಿತಂತೆ ಹಲವಾರು ಮಾಹಿತಿಗಳನ್ನು ಕೂಡ ನೀಡ್ತಾರೆ. ಈ ಜ್ಯೋತಿಷ್ಯದ ಕುರಿತಂತೆ ಹಲವಾರು ಮಾಹಿತಿಗಳನ್ನು ನೀಡಿದ ನಂತರ ನಿಮಗೆ ಆಸಕ್ತಿ ಮತ್ತೆ ಹೆಚ್ಚಾಗಿದ್ದಲ್ಲಿ ನೀವು ಏಪ್ರಿಲ್ 20ನೇ ತಾರೀಕು ಆರಂಭವಾಗ್ತಾ ಇರುವಂತಹ 112ನೇ ಬ್ಯಾಚ್ಗೆ ರಿಜಿಸ್ಟರ್ ಆಗಬಹುದಾಗಿದೆ. ಅತಿ ಕಡಿಮೆಯ ದರದಲ್ಲಿ ಈ ಒಂದು ಕ್ಲಾಸಸನ್ನು ಕೂಡ ನಡೆಸ್ತಾ ಇದ್ದಾರೆ. ಕೇವಲ 6,999 ರೂಪಾಯಿಗೆ ಇಡೀ ಜ್ಯೋತಿಷ್ಯ ಶಾಸ್ತ್ರ, ಪ್ಲಾನೆಟ್ ಅಸ್ಟ್ರಾಲಜಿ ಹಾಗೆ ಸಂಖ್ಯಾಶಾಸ್ತ್ರದ ಕುರಿತಂತೆ ಮಾಹಿತಿಯನ್ನು ಕೂಡ ನೀಡ್ತಾರೆ. ಅದರ ಜೊತೆಗೆ ಒಂದು ಅತ್ಯದ್ಭುತವಾದಂತಹ ಡೀಪ್ ಸೀಕ್ರೆಟ್ ಎನ್ನುವಂತಹ ಆ್ಯಪನ್ನು ಕೂಡ ನಿಮ್ಮದಾಗಿಸ್ಕೊಳ್ಬಹುದಾಗಿದೆ. ಮತ್ತೆ ಯಾಕೆ ತಡ, ಬೇಗ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಶಾರದಮ್ಮ ಅಂತ, ಗೌರಿಬಿದನೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಶಾರದಮ್ಮ? ನನ್ನ ಮಗನ ಬಗ್ಗೆ, ಮದುವೆ ಬಗ್ಗೆ. ಓಕೆ, ಮಗನ ಡೇಟ್ ಆಫ್ ಬರ್ತ್ ಹೇಳ್ತೀರಾ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನಾಶಾಸ್ತ್ರ ಮೇಡಮ್. ಹೇಳಿ, ಒಂದು ಸಂಖ್ಯೆಯನ್ನ ಹೇಳಿ. 1 ರಿಂದ 249 ಒಳಗೆ. 6 ಮೇಡಮ್. 6. ಮದುವೆ ಬಗ್ಗೆ ಕೇಳ್ಬೇಕಲ್ವಾ? ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ನಮಸ್ಕಾರ. ಯಾರ ಮದುವೆ? ನನ್ನ ಮಗನ ಮದುವೆ. ಎಷ್ಟು ವಯಸ್ಸಾಗಿದೆ ಇವಾಗ? ಅವ್ನಿಗೆ ಇವಾಗ 31 ವರ್ಷ. 31. ಯಾವಾಗಿಂದ ನೋಡೋಕೆ ಶುರು ಮಾಡಿದ್ರಿ? ನಾವು 4-5 ವರ್ಷದಿಂದ ನೋಡ್ತಾ ಇದ್ದೀವಿ. 4-5 ವರ್ಷದಿಂದ ನೋಡ್ತಾ ಇದ್ದೀರಾ. ಏನು ಸಮಸ್ಯೆ ಆಗಿದೆ ಸಮಸ್ಯೆ ನಿಮ್ಮ ಕಡೆಯಿಂದ ಹೇಳಿ. ಜಾತಕ ಆಮೇಲೆ ವ್ಯವಸಾಯ ಹೇಳ್ತೀನಿ. ಮಾಡ್ತೀವಿ ಗುರುಜಿ. ಅವನು ನಮ್ ಜೊತೆಲ್ಲ ಇದ್ದಾನೆ, ಕೆಲಸ ಬೇಕು ಅಂತಾರೆ. ಇದು ಅವನದು ಮೊಬೈಲ್ ಶಾಪ್ ಇದೆ. ಮೊಬೈಲ್ ಶಾಪ್ ಇದೆ, ಕೆಲಸ ಬೇಕು ಅಂತ ಮೊಬೈಲ್ ಶಾಪ್ ಇದೆಯಲ್ವಾ? ಆದ್ರೆ ಅದೇ ವ್ಯವಸಾಯಕ್ಕೆ ಹಾಕೊಂತಾರೆ ಅಂತ ಬರ್ತಾ ಇಲ್ಲ. ಸ್ವಲ್ಪ ಓದಿಲ್ದೇ ಇರೋ ಹುಡುಗಿ, ಸ್ವಲ್ಪ ಬಡ ಹುಡುಗಿ, ಆ ಥರದ್ದು ಏನು ನೋಡಿಲ್ವಾ? ಅದು ಯಾವ ಸಿಕ್ಕಿದ್ರೆ ಪರವಾಗಿಲ್ಲ ಅಂತಿದ್ರು. ನಾವೇ ಖರ್ಚಿಗೆ ಮಾಡ್ಕೊಂತೀವಿ ಅಂತ ಇದ್ವಿ, ಯಾರು ಕೊಡ್ತಾನೆ ಇಲ್ಲ. ಬರ್ತಾರೆ, ಹತ್ರ ತನ ಬರುತ್ತೆ, ಕ್ಯಾನ್ಸಲ್ ಆಗ್ತದೆ ಗುರುಜಿ. 1, 2, 7 ಗುರುಜಿ, ಹುಣ್ಣಿಮೆ ದಿನ ಹುಟ್ಟಬಾರ್ದಾ? ಲಕ್ಷಾಂತರ ಜನ ಹುಟ್ಟಿ ಮದುವೆ ಮಾಡಿಕೊಂಡು 3 ಮದುವೆ ಮಾಡ್ಕೊಂಡಿರೋರು ಇದ್ದಾರೆ ಹುಣ್ಣಿಮೆ ದಿವಸ ಇರೋರು. ಎಷ್ಟೆಷ್ಟು ಮದುವೆ? 3 ಮದುವೆ ಮಾಡ್ಕೊಂಡಿರೋರು ಹುಣ್ಣಿಮೆ ದಿವಸ. ಅಮಾವಾಸ್ಯೆಯಲ್ಲಿ ಹುಟ್ಟಿದವರು 10 ಮದುವೆ ಮಾಡ್ಕೊಂಡವ್ರೆ. ಅಯ್ಯೋ, ಏನು ಕತೆ ಮಾತಾಡ್ತಿರೋ ನೀವು. ನಿಮ್ಗೆ ಯಾರೋ ಚೆನ್ನಾಗಿ ಗೂಬೆ ಕೂರಿಸೋರು ಸ್ವಲ್ಪ ಕಾಂಪೌಂಡರ್ಗಳಿರ್ತಾರೆ. ದಿವಸ ಏನು ಮಾಡುತ್ತಮ್ಮ, ಜಾತಕದಲ್ಲಿರೋದನ್ನು ನೋಡ್ಬೇಕು ಯಾವಾಗಲೂ. ಇಲ್ಲಿ ನಿಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಮ್ಯಾರೇಜ್ ಅಂತ ಹಾಕಿದ್ದೀನಿ. ಅಲ್ಲಿ 1 ಅಂತಂದರೆ ಅಲ್ಲಿ ಸ್ವಲ್ಪ ಯಾವುದು ಸೆಟ್ ಆಗ್ತಾಯಿಲ್ಲ. 1 ಅಂದರೆ ಸಿಂಗಲ್ ಸೆಟ್ ಆಗ್ತಾಯಿಲ್ಲ. ಅಂಡರ್ಗ್ರೌಂಡಲ್ಲಿ ಮದುವೆ ಇದೆ. ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಅಂತ ಬರುತ್ತೆ, ದಯವಿಟ್ಟು ಫಸ್ಟ್ ಧರಿಸಿ. ಕೊರಳಿಗೆ 2 ಮುಖದ ರುದ್ರಾಕ್ಷಿ ಹಾಕಿ ಒಂದು ಮಂತ್ರವನ್ನು ಪಠನೆ ಮಾಡಿದ್ರೆ ಆಕರ್ಷಣೆ ಆಗುತ್ತೆ. ಓಂ ಶ್ರೀಂ ಶ್ರೀಯೈ ನಮಃ ಅಂತ ಹೇಳಿ ಅನ್ಲಿಮಿಟೆಡ್ ಯಥೇಚ್ಛವಾಗಿ ಹೇಳಬೇಕು. ಓಂ ಶ್ರೀಂ ಶ್ರೀಯೈ ನಮಃ ಅಂತ
ಅದು ಹೇಳಿದ್ರೆ ಮಾತ್ರನೇ ಇಲ್ಲಿ ವಿವಾಹ ಇನ್ನೊಂದು 8 ತಿಂಗಳೊಳಗಡೆ ಆಗುತ್ತೆ, ಬರೆದಿಟ್ಕೊಳ್ಳಿ 8 ತಿಂಗಳೊಳಗೆ ಆಗುತ್ತೆ. ಆಮೇಲೆ ಈ ಥರ ತಿಕ್ಕಲ್ರ ಥರ ಹುಣ್ಣಿಮೆ ದಿವಸ ಹುಟ್ಟಿದ್ರೆ, ಅಂದರೆ ಇವ್ರು ಹುಟ್ಟೋ ಟೈಮಲ್ಲಿ ಯಾರೂ ಹುಟ್ಟೇ ಇಲ್ಲ. ಇವ್ರು ಹೇಳೋದು ನೋಡಿದ್ರೆ ಇವ್ರು ದೇಶಾದ್ಯಂತ ಇವ್ರು ಹುಟ್ಟಿರೋ ದಿವಸ, ಇವ್ರ ಮಗ ಹುಟ್ಟಿರೋ ದಿವಸ ಒಬ್ಬರು ಹುಟ್ಟಿರಲಿಲ್ಲ. ಯಾಕೆಂದರೆ ಅದು ಬೇರೆಯವರೆಲ್ಲ ಹುಟ್ಬಿಟ್ರೆ ಮದುವೆ ಆಗಲ್ವಲ್ಲ. ಈ ಥರದ್ದೆಲ್ಲ ಆಲೋಚನೆ ಯಾವಾಗ ಬರುತ್ತೆ ಗೊತ್ತಾ? ಯಾವಾಗ ನಮಗೆ ಕೆಲಸಗಳಾಗಲ್ಲ ಅವಾಗ ಈ ಥರ ಒಂದು ಸಣ್ಣ 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 ಬುದ್ಧಿ ಅಂತಲ್ಲ ಆ ಥರ ಬರುತ್ತೆ. ಅಮಾವಾಸ್ಯೆ ದಿವಸ ಹುಟ್ಬಿಟ್ಟಿದ್ದಾನೆ, ಶನಿವಾರ ಹುಟ್ಬಿಟ್ಟಿದ್ದಾನೆ, ಮಂಗಳವಾರ ಹುಟ್ಬಿಟ್ಟಿದ್ದಾನೆ. ಹುಣ್ಣಿಮೆ ದಿವಸ ಹುಟ್ಟಿರೋರು ಯಾರ್ದು ಮದುವೆ ಆಗಿಲ್ಲ ಅಂದರೆ ಯಾರ ಟಿ ವಿಲಿ ಯಾರು ಹೇಳಿದಾರ? ಹುಣ್ಣಿಮೆ ದಿವಸ ಹುಟ್ಟಿದ್ರೆ ಮದುವೆ ಆಗಲ್ಲ ಅಂತ. ಅವರ ಜಾತಕದಲ್ಲಿ ಜಾತಕ ಹೇಳಲಿಲ್ಲ, ಅವರು ಪ್ರಶ್ನಾಶಾಸ್ತ್ರಕ್ಕೆ ಹೋದರು. ಮೋಸ್ಟ್ಲಿ ನಿನ್ನೆನ ಮೊನ್ನೆನ ಜಾತಕ ಕೇಳಿರ್ತಾರೆ ಇಲ್ಲಿ, ಇಲ್ಲ ಸುಮ್ಮನೆ ಇವಾಗ ಡೈರೆಕ್ಟ್ ಪ್ರಶ್ನಾಶಾಸ್ತ್ರ ಹೋಗಲ್ಲ, ಡೇಟ್ ಆಫ್ ಬರ್ತ್ ಕೂತಿದ್ರೆ. ಸೊ ಅದರಲ್ಲಿ ಇಲ್ಲಿ ಈ ಥರ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ನಾವು ಕಾಂಬಿನೇಷನ್ಸ್, ನಾವು ಪವರ್ ಪೊಸಿಷನ್ಗೆ ಹೋಗ್ಬಿಟ್ಟು ಮ್ಯಾರೇಜ್ ಅಂತ ಹಾಕಿದ್ದೀವಿ. ಇಲ್ಲಿ ಮ್ಯಾರೇಜ್ ಅಂತ ಹಾಕಿದ್ರು ಕೂಡ ಅಲ್ಲೂ ಕೂಡ ದಶದಲ್ಲಿ 1 ಅಂತಲೇ ಬಂದಿದೆ. 1 ಅಂದರೆ ಸಿಂಗಲ್, ಶುಕ್ರ ದಶದಲ್ಲಿ 1 ಅಂದರೆ ಮದುವೆ ಇಲ್ಲ ಅಂತ ಬರುತ್ತೆ. ಸೊ 2, 7 ಕಾಂಬಿನೇಷನ್ ಬರ್ತಕ್ಕಂಥದ್ದು ಯಾವ್ದಾದ್ರು ನೋಡ್ತು ಅಂತಂದರೆ ಎಲ್ಲೂ ಬರ್ತಾ ಇಲ್ಲ, ಯಾವ ಗ್ರಹದಲ್ಲೂ 2ನೇ ಮನೆ ಇಲ್ಲ. ಸೊ ಇಲ್ಲೇ ಹೇಳುತ್ತೆ ಇವ್ರಿಗೆ ವಿವಾಹದಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ ಬರುತ್ತೆ. ಇಲ್ಲಿ ಅಮಾವಾಸ್ಯೆ ಪೌರ್ಣಮಿಲಿ ಹುಟ್ಟಿದೆ ಅಂತ ಇಲ್ಲೇನು ಹೇಳೋದಿಲ್ಲ. ಇರೋದರಲ್ಲಿ ಇವರು ಪರಿಹಾರ ಮಾಡ್ಕೊಂಡ್ರೆ ಒಳ್ಳೆಯದು. ಹಾಗೆ ಸ್ವಲ್ಪ ಬೇರೆ ಪ್ರದೇಶಕ್ಕೆ ಹೋಗಬೇಕು. ಯಾಕಂದರೆ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ನಾನು ಚೆಕ್ ಮಾಡಿದೆ, ಪ್ರಶ್ನಾಶಾಸ್ತ್ರದಲ್ಲಿ ಚಂದ್ರ ಬಂದಿರೋದ್ರಿಂದ, ಚಂದ್ರ ಇರ್ತಕ್ಕಂಥದ್ದು ಶುಕ್ರ, ಮದುವೆ ಆಗೇ ಆಗುತ್ತೆ. ದೂರದ ಪ್ರದೇಶ ಹೋಗಬೇಕು, ಅಂದರೆ ಇದು ಗುಲ್ಬರ್ಗ ಆ ಕಡೆ ಹುಬ್ಳಿ, ಅಲ್ಲಿಂದ ಹುಡುಗಿನ ತರ್ಕೊಂಬರ್ಬೇಕು. ದೂರ ಯಾವ್ದಾರು ಉಡುಪಿ, ಚಿಕ್ಕಮಂಗ್ಳೂರು, ಅಲ್ಲಿ ಮದುವೆ ಆಗದೇ ಇರ್ತಕ್ಕಂಥವ್ರು, ಭಾಳ ಬಡತನದಲ್ಲಿರ್ತಾರೆ, ಅಲ್ಲಿ ಹೋದ್ರಾಗತ್ತೆ. ಇವ್ರೇನು ಗೊತ್ತಾ, ಇದೇ ಊರಲ್ಲೇ ಸುತ್ತವ್ರೆ, ಊರಾಚೆ ಹೋಗ್ಬೇಕು. ಯಾಕಂದರೆ ಇಲ್ಲಿ 9ನೇ ಮನೆ ಅಂತಕ್ಕಂಥದ್ದು ಚಂದ್ರನಲ್ಲಿ ಬಂದಿದೆ, ಪ್ರಶ್ನಾಶಾಸ್ತ್ರದಲ್ಲಿ 9 ಅಂತ ಬಂತು. ಸೊ ಇದನ್ನು ನಾವು ಯಾವ ಥರ ನಾವು ನೋಡ್ತೀವಿ ಅಂತಂದರೆ, ಅದಕ್ಕೆ ಜ್ಯೋತಿಷ್ಯ ಕಲಿತಾಗ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. 7ನೇ ಮನೆ ತೋರಿಸ್ದೆ ಈಗ ಅಲ್ವಾ? 7ನೇ ಮನೆ ಅಂತಂದರೆ ಇಲ್ಲಿ 9 ಅಂತಂದರೆ ದೂರದ ಪ್ರದೇಶ ಅಂತ ಹೇಳ್ತೀವಿ. ಇಲ್ಲಿ 9 ದೂರದ ಪ್ರದೇಶ. ಇವ್ರು ಆಂಧ್ರದಿಂದನೇ ತೊಗೊಂಬರ್ಬೋದು, ಎಲ್ಲಿ ಬೇಕಾದ್ರೂ ಟ್ರೈ ಮಾಡ್ಬೇಕು ಇವ್ರು ಹೋಗಿ ಅಷ್ಟೇ. ಬರೋರು ಇದ್ದೇ ಇರ್ತಾರೆ, ಸಿಕ್ಕಿರ್ತಾರೆ. ಇವರು ಒಳ್ಳೆ ಮನಸ್ಸಿಂದ, ಇವ್ರಿಗೆ ತಲೆಯಲ್ಲಿ ಏನಿದೆ, ಹುಣ್ಣಿಮೆ ಅಂತ ಇದೆ, ಪೌರ್ಣಮಿ ಅಂತಿದೆ. ಮುಂದಿನ ಕರೆಗೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸದಾಶಿವ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸದಾಶಿವ್? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೇನಮ್ಮ. ಹೇಳಿ. 21/7/2007. 21/7/2007. ಓಕೆ, ಹುಟ್ಟಿದ ಅಲ್ಲ, ಸಮಯ 2008 ಮೇಡಮ್. 2008. ಮಧ್ಯಾಹ್ನ 12 ಗಂಟೆಗೆ. ಮಧ್ಯಾಹ್ನ 12 ಗಂಟೆ. ಹಾ, ಹುಟ್ಟಿದ ಸ್ಥಳ ಹುಬ್ಳಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸದಾಶಿವ್ ಅವರೇ? ಅವನು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಗುರುಗಳಿದ್ದಾರೆ, ಮಾತನಾಡಬಹುದು. ನೀವು ಕೊಟ್ಟಿರ್ತಕ್ಕಂಥ ಟೈಮ್ ತಪ್ಪಿದೆ. ಟೈಮ್ ತಪ್ಪು. ಹಲೋ, ನೀವು ಕೊಟ್ಟಿರ್ತಕ್ಕಂಥ ಟೈಮ್ ತಪ್ಪಿದೆ. ಯಾರು ಕರೆಕ್ಟಾಗಿ 12 ಗಂಟೆ ಹೊಡೆದಾಗ ಯಾರು ಆಚೆ ಬರಲ್ಲ. ಸರಿ, ಸ್ವಲ್ಪ ಹಿಂದೆ ಮುಂದೆ ಇರ್ತದೆ ಟೈಮ್. ಆಸ್ಪತ್ರೆಯಲ್ಲಿ 12 ಗಂಟೆಯಿಂದ ಕೊಟ್ಟಿದ್ದಾರೆ. ನೀವೆಲ್ಲಿದ್ರಿ ಅವಾಗ? ಹುಬ್ಳಿಯಲ್ಲಿ ಇದ್ವಿ. ಹುಬ್ಳಿಲಿದ್ದಾಗ ಟೈಮ್ ಬರ್ಕೊಂಡಿರ್ಲಿಲ್ವಾ? ಬರ್ಕೊಂಡಿದ್ದೆ. ಅವರು ಆಸ್ಪತ್ರೆಯಲ್ಲಿ ಕಿಮ್ಸ್ ಅಲ್ಲಿ ಹುಟ್ಟಿದಾಗ ಅವಾಗ 12 ಗಂಟೆ ಅಂತ ಬರೆದು ಕೊಟ್ರ. ಅವ್ರು ಸುಮ್ಮನೆ ಬರ್ಕೊಡ್ತಾರಲ್ಲ. ನರ್ಸದ ಏನು ಕೆಲಸ? ಅಯ್ಯೋ, ಸಾವಿರಾರು ಹುಡ್ತಾವಿಲ್ಲಿ, ಟೆನ್ಷನ್ ಇರ್ತಾವ ಪಾಪ. ಮದುವೆ ಆಗಿರಲ್ವೇನೋ ಆ ನರ್ಸು, ಸಂಬಳ ಬಂದಿಲ್ವೇನೋ ನರ್ಸ್ಗೆ, ಅಥವಾ ಡಾಕ್ಟ್ರೇನೋ ಬೈದಿರ್ತಾರೆ. ಇದು 12 ಕಾಲಿಗೆ ಹುಟ್ಟಿರ್ಬೋದು, 12 ಗಂಟೆನ ಬರೆದಿರ್ತಾರೆ. ಅದಕ್ಕೆ ನೀವೇ ಬರ್ಬೋದು ಸರ್. ನಾನು ನಿಮಗೆ ಹೇಳ್ತಾ ಇರೋದು, ಅವ್ರು ಏನೋ ಟೆನ್ಷನ್ ಇರ್ತಾರೆ. ಯಾರ್ದು ಎಲ್ಲೂ ಕೂಡ 9 ಗಂಟೆ ಎಕ್ಸಾಕ್ಟ್ ಹುಟ್ಟಿರೋದು ಎಲ್ಲೂ ಇಲ್ಲ. ನೀವೇ ಖುದ್ದಾಗಿ ಅಲ್ಲಿ ಮಗು ಹುಟ್ಟಿದಾಗ ಟೈಮ್ ನೋಡಿದಾಗ 12 ಅಂದರೆ ಒಪ್ಕೋತೀನಿ. ಅವ್ರು ಡಾಕ್ಟ್ರ್ ಬರೋದ್ರೆ ನಾನು ನಂಬಲ್ಲ. 11:55. ಯಾಕೆ ಅಂತಂದರೆ ಭವಿಷ್ಯ ಹೇಳ್ಬೇಕಾದ್ರೆ ಕಸ್ಪ್ ಅಂತ ಒಂದಿರುತ್ತೆ, ಪ್ರತಿ 4 ಸೆಕೆಂಡ್ಗೆ ಚೇಂಜ್ ಆಗುತ್ತೆ. ಅದು ಒಂದೇ ಟೈಮಲ್ಲಿ ಇಬ್ಬರು ಹುಟ್ಟಿದ್ರು ಕೂಡ 4 ಸೆಕೆಂಡ್ ಚೇಂಜ್ ಆಗುತ್ತೆ. ಇದೆಷ್ಟೋ ನನಗೆ ಗೊತ್ತೇ ಇಲ್ಲ. ಸಬ್ ಲಾರ್ಡ್ ಅಂತ ಒಂದು ಬರ್ತದೆ ಒಳಗಡೆ, ಅಲ್ಲಿ ಇಬ್ಬರು ಒಂದೇ ಜಾಗದಲ್ಲಿ ಒಂದೇ ಪ್ಲೇಸಲ್ಲಿ ಹುಟ್ಟಿದ್ರು ಕೂಡ ಸಬ್ ಲಾರ್ಡ್ ಎವ್ರಿ 2 ಸೆಕೆಂಡ್ಸ್ 3 ಸೆಕೆಂಡ್ 5 ಸೆಕೆಂಡ್ಸ್ ಚೇಂಜ್ ಆಗುತ್ತೆ. ಅಲ್ಲ, ನಿಮಗೇನು ಹೇಳ್ತಾ ಇಲ್ಲ ಸರ್, ಜನಗಳಿಗೆ ಹೇಳ್ತೀನಿ, ನೀವು ಆರಾಮಾಗಿರಿ, ನೀವು ಗುಡ್ಬೇಡಿ, ಸಮಾಧಾನವಾಗಿರಿ. ನಿಮ್ದು ಹೇಳ್ತೀನಿ, ನಾನು ಪಬ್ಲಿಕ್ಗೆ ಹೇಳ್ತಾ ಇದ್ದೀನಿ. ನೀವು ಅಂತಂದರೆ ನಮ್ಗೆ ಇಲ್ಲಿ ಸಮಸ್ಯೆ ಆಗುತ್ತೆ. ಸೈಲೆಂಟಾಗಿರಿ, ಸಮಾಧಾನವಾಗಿ. ತಿಂಡಿ ಆಯಿತಾ? ಸಮಾಧಾನ. ನಾನು ಬೇರೆಯವ್ರಿಗೆ ಪ್ರಚಾರ ಹೇಳ್ತಾ ಇರೋದು ಇಲ್ಲಿ. ಯಾಕೆ ಅಂತಂದರೆ ಎಲ್ಲ ಅರ್ಥ ಮಾಡ್ಕೋಬೇಕು ಜ್ಯೋತಿಷ್ಯ. ಎಲ್ಲರಿಗೂ ಇದು ಪ್ರಶ್ನೆ ಬರುತ್ತೆ, ಸರ್ ಹಾಗಿದ್ರೆ ಒಂದೇ ಟೈಮಲ್ಲಿ ಇಬ್ರು ಹುಡ್ತಾರಲ್ಲ ಅವ್ರದ್ದೆಲ್ಲ ಸೇಮ್ ಇರುತ್ತಾ ಅಂತ. ಇರಲ್ಲ.
ಯಾಕಂದರೆ ಡಿವಿಷನ್ಸ್ ಅಂತ ನಾವು ಹೋಗ್ತೀವಲ್ಲ, ಡಿವಿಷನ್ಸ್ ಅಂತ ಬರುತ್ತೆ. ಆ ಡಿವಿಷನ್ಸಲ್ಲಿ ಸಬ್ ಲಾರ್ಡ್ ಅಂತ ಡಿವಿಷನ್ಸ್ ಹೋದಾಗ 1 ಸೆಕೆಂಡ್ 2 ಸೆಕೆಂಡ್ಸಲ್ಲಿ ವ್ಯತ್ಯಾಸ ಆಗುತ್ತೆ. ಆಮೇಲೆ ಒಂದೇ ಟೈಮಲ್ಲಿ ಒಂದೇ ಸೆಕೆಂಡಲ್ಲಿ ಹುಟ್ಟಲ್ಲ, 1-2 ಸೆಕೆಂಡಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ಅಲ್ಲಿ ಸಬ್ ಲಾರ್ಡ್ ಚೇಂಜ್ ಆಗಿಬಿಟ್ಟಾಗ ಒಬ್ಬ ದೊಡ್ಡ ಶ್ರೀಮಂತ ಆಗ್ತಾನೆ. ಆದರೆ ಮೂಲ ಜಾತಕದಲ್ಲಿ ಸ್ವಲ್ಪ ಸೇಮ್ ಇದ್ದರೂ ಕೂಡ ಇನ್ನೊಂದು ಸಣ್ಣೂರಲ್ಲಿ ಶ್ರೀಮಂತ ಆಗ್ತಾನೆ. ದೊಡ್ಡೂರಲ್ಲಿ ಶ್ರೀಮಂತ, ಸಣ್ಣೂರಲ್ಲಿ ಶ್ರೀಮಂತ, ಹಂಗೆ ವ್ಯತ್ಯಾಸ ಅಲ್ಲಿ ಬರುತ್ತೆ. ಅಲ್ಲಿ ಮೈನ್ಯೂಟ್ ಡಿವಿಷನ್ಸ್ ಬರುತ್ತೆ. ಅಸ್ಟ್ರಾಲಜಿ ಈಸ್ ಎ ಸೈನ್ಸ್, ತುಂಬ ಜನಕ್ಕೆ ಗೊತ್ತಿಲ್ಲ, ಇದನ್ನು ಕಲಿಬೇಕು. ನೀವುಗಳೆಲ್ಲ ಏನು ಗೊತ್ತಾ, ಆ ದೇವಸ್ಥಾನದಲ್ಲ ಅರ್ಚಕರನ್ನು ನನ್ನನ್ನು ಒಂದೇ ತಕಡಿಲಿ ಹಾಕ್ತೀರಿ. ನೀವೆಲ್ಲ ಇದಿರಲ್ಲ, ನೀವು ದೇವಸ್ಥಾನದಲ್ಲಿರ್ತಕ್ಕರ ಅರ್ಚಕರು ಅಲ್ಲಿ ಬೋರ್ಡ್ ಹಾಕೊಂಡಿರ್ತಾರೆ, ಹಸ್ತ ಸಾಮುದ್ರಿಕ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ ಅವರು, ಮತ್ತು ನನ್ನನ್ನು. ಯಾಕೆಂದರೆ ನಾನೊಬ್ಬ ಜ್ಯೋತಿಷದಲ್ಲಿ ಟೀಚರ್, 65,000 ಜನ ಕಲ್ತಿದ್ದಾರೆ. ಇಲ್ಲಿ ಮದುವೆ ವಿಚಾರನ ಏನು ಕೇಳಿದ್ದವರು? ಮದುವೆ ವಿಚಾರ ಇದು ಯಾಕೆ? ಎಜುಕೇಷನ್ ವಿಚಾರ. ಓಕೆ, 17 ಬಂದಿದೆ. ಶನಿ ಕಾಂಬಿನೇಷನ್, ಗುರು ನಡೀತಾ ಇದೆ, ಗುರು ದಶದಲ್ಲಿ ಹೇಗಿದೆ ಅಂತ ಎಜುಕೇಷನ್ ನೋಡೋಣ. ಇಲ್ಲಿ ಪ್ರಡಿಕ್ಷನ್ಗೆ ಹೋದಾಗ ಇಲ್ಲಿ ಎಜುಕೇಷನ್ ಕಾಂಬಿನೇಷನ್ ನೋಡಿದಾಗ 4, 8, 3 ಗುರು ಕಾಂಬಿನೇಷನ್ ನೋಡೋಣ. ಎಜುಕೇಷನಲ್ಲಿ ರಾಹು ಗುರು ಚೆನ್ನಾಗೇ ಓದ್ತಾನೆ, ಎಕ್ಸಲೆಂಟ್ ಇನ್ ಎಜುಕೇಷನ್ ಅಂತ ಬಂದಿದೆ. ಏನಕ್ಕೆ ಯೋಚನೆ ಇವ್ರಿಗೆ? ಫಸ್ಟ್ ಕ್ಲಾಸ್ ಆಗಿ ಬಂದಿದೆ, ಮಾಸ್ಟರ್ಸ್ ಮಾಡ್ತಾರೆ, ಟೆನ್ಷನ್ ಇಲ್ಲ. ಓಕೆ, ಸ್ವಲ್ಪ ಸೋಂಬೇರಿತನ ಇರುತ್ತೆ, ಯಾಕಂದರೆ ಗುರು ಶುಕ್ರ ಶನಿ ಬಂದಿರೋದ್ರೆ ಶುಕ್ರ ಸ್ವಲ್ಪ ಅಷ್ಟು ಚೆನ್ನಾಗಿ ಕೊಡಲ್ಲ, ಅಲ್ಲಿ ವಿಲಾಸವನ್ನು ಕೊಡುತ್ತೆ. ಅದನ್ನು ಬಿಟ್ಟರೆ ಫಸ್ಟ್ ಕ್ಲಾಸಾಗಿ ಓದ್ತಾರೆ. 7 ಮುಖದ ರುದ್ರಾಕ್ಷಿ ಹಾಕಿದ್ರೆ ಸಾಕು, ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನೇ ಹೇಳೋದು, ರೆಡಿ ಇರುತ್ತಿಲ್ಲಿ, ಏನು ಟೆನ್ಷನ್ ಆಗಲ್ಲ. ಇವ್ರದ್ದು ಏನಂದರೆ, ಕೆಲವ್ರಿಗೆ ಈಗ ಓದ್ತಾ ಇದ್ದಾನೆ ಅಂತ ನೋಡ್ತಾರೆ, ಎಕ್ಸಾಮ್ ಒಂದು 6 ತಿಂಗಳಾದ್ಮೇಲೆ ಇರ್ತದೆ, 1 ವರ್ಷ ಆದಮೇಲೆ ಇರುತ್ತೆ. ಈಗ ಓದ್ತಾ ನೋಡ್ತಾ ಇರ್ತಾರೆ, ಓದ್ತಾ ಇಲ್ವಲ್ಲ, ಹೋಯ್ತು ಅಂತಾರೆ. ಒಳ್ಳೆದಾಗಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. 7 ಮುಖದ ರುದ್ರಾಕ್ಷಿಯನ್ನು ಧರಿಸಿ ಇನ್ನೂ ಕೂಡ ಒಳ್ಳೆಯ ಫಲಗಳನ್ನು ನೀವು ಪಡಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ. ನನ್ನ ಹೆಸರು ಸುರೇಶ್ ಅಂತ, ಬಾಗೇಪಲ್ಲಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸುರೇಶ್? ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸುರೇಶ್? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? 29/5/2002. 29/5/2002. 2002. 29/5/2002. ಹಲೋ, 2002ರಲ್ಲಿ ಹುಟ್ಟಿದ್ದು. ನಮಸ್ಕಾರ ಗುರುಜಿ. ಡೇಟ್ ಆಫ್ ಏನಾಗಿ ಏನು ಸಮಸ್ಯೆ ಆಗಿದೆ ನಿಮಗೆ? ಅದೇ ಮದುವೆ ವಿಷಯ ಅದು ಇದು ಹೇಳ್ಬೇಕಾಗಿತ್ತು. 2002. ಅಲ್ಲ, ನಿಮ್ಮ ವಾಯ್ಸ್ ನೋಡಿದ್ರೆ 40 ವರ್ಷ ಆದಂಗಿದೆ. ಇಲ್ಲ 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 ಈಗ ಎದ್ಬಿಟ್ರು. ಇಲ್ಲ ಟೈಮ್ ಹೇಳಿ. ಇಲ್ಲ, 2002. ಟೈಮ್ ಹೇಳಪ್ಪ ರಾಜ. ಮದುವೆ ವಿಷಯ, ಆಮೇಲೆ ಕೆಲಸ ಸಿಗ್ತಾ ಇಲ್ಲ. ಟೈಮ್ ಹೇಳಮ್ಮ. ನೀನು ಜ್ಯೋತಿಷ ಕಲಿ ಇಲ್ಲ ಅಂದ್ರೆ, ಜ್ಯೋತಿಷ ಕಲ್ತ್ರೆ ಯಾವಾಗ ಟೈಮ್ ಸಿಗುತ್ತೆ, ಯಾವ ಕೆಲ್ಸಕ್ಕೆ ಹೋಗ್ಬೇಕೆಲ್ಲ ಗೊತ್ತಾಗುತ್ತಲ್ವಾ? ನೀನು ಮದುವೆ ಆಗಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀಯಾ, ಜ್ಯೋತಿಷ ಕಲಿ 1,000 ರೂಪಾಯಿ ದೊಡ್ಡದಾ? ಮಧ್ಯಾಹ್ನ 12 ಗಂಟೆಗೆ ನೋಡಿ, ಅದು ಕೇಳಿಸ್ಕೊತಾ ಇಲ್ಲ. ಜ್ಯೋತಿಷ ಕಲಿ ಅನ್ನೋದು ಕೇಳಿಸ್ಕೊತಾ ಇಲ್ಲ. ನಂದು ಹೇಳ್ಬಿಡಿ, ಫ್ರೀ ಗಿರಾಕಿ ನೀವುಗಳೆಲ್ಲ. ಮಧ್ಯಾಹ್ನ 12 ಗಂಟೆ ನಿಂದು ಅದೇ ಕತೆನೇ ಬಾ. ಕರೆಕ್ಟಾಗಿ 12 ಗಂಟೆಗೆ ಯಾರು ಹುಟ್ಟಲ್ಲ ಅಂತ, ಅದೇ 12 ಗಂಟೆ ಇವ್ರದ್ದು. ಯಾವ ಊರಲ್ಲಿ ಹುಟ್ಟಿರೋದು? ಹೇಳು, ಹುಡುಗಿ ಕೊಟ್ಟಂಗೆ ನಿಂಗೆ ಹೇಳು ಬೇಗ. ಯಾವ ಊರು? ನಮ್ದು ಬಾಗೇಪಲ್ಲಿ, ಬಾಗೇಪಲ್ಲಿ. ಏನು ಕೆಲಸ ಮಾಡ್ತೀರಾ ಹೋಗ್ಲಿ, ಅದಾರು ಹೇಳಿ. ನಾವು ಓಟ್ ಕೆಲಸ ಮಾಡ್ತಾ ಇದ್ವಿ, ಯಾವ್ದು ಕೆಲಸ ಸಿಗ್ತಾ ಇಲ್ಲ. ಓಟ್ ಕೆಲಸನಾ, ಹೋಟ್ಲ್ ಕೆಲಸನಾ? ಹೋಟ್ಲು ನೀವೇ ಮಾಡ್ತಾ ಇದ್ರಾ ಅಥವಾ ಅಲ್ಲಿ ಕೆಲಸ ಮಾಡ್ತಾ ಇದ್ರಾ? ಅದೇ ನಮ್ದೇ ಹೋಟ್ಲು ಬಿಸ್ನೆಸ್. ನಿಮ್ದೇ ಹೋಟ್ಲು. ಏನು ತಯಾರಿಸಿ ಮಾಡ್ತಾ ಇದ್ರಿ ಈಗ? ಈಗ ಮನೇಲಿ ಇದ್ವಿ. 5ನೇ ಮನೆ ಬಂದಾಗ ವೃತ್ತಿಯಲ್ಲಿ ಸಮಸ್ಯೆ. ಯಾವಾಗಲೂ ಕೂಡ ನಾವು ಹೇಳ್ತೀವಿ, 5-12 ಜೊತೆ ಸೇರಿದಾಗ ಒಂದು ವೃತ್ತಿಯನ್ನು ಮಾಡಲ್ಲ ಇವರು ಹಲವಾರು ಮಾಡಿರ್ತಾರೆ. ಯಾವುದೋ ಅದು ಮಾಡ್ತೀನಿ ಇದು ಮಾಡಿರ್ತೀನಿ ಅಂತ. ಈಗ ಇವ್ರಿಗೆ 23 ವರ್ಷ ಅಲ್ವಾ, 2-3 ಮಾಡಿರ್ತಾರೆ, ಇನ್ನೊಂದು 3-4 ಮಾಡ್ತಾರೆ. ಕೆಲಸ ಇಲ್ಲದೆ ಅದಕ್ಕೆ ಮದುವೆ ಯಾಕಪ್ಪ ಮಾತಾಡ್ತಿದ್ದೀವಿ? ಫಸ್ಟು ಲವ್ ಮಾಡಿಬಿಡು, ಬೆಸ್ಟು. 5ನೇ ಮನೆ ಹೆಂಗಿರು ಬಂದಿದೆ, ಲವ್ ಆಗಿದೆ ಅಂತಲೂ ತೋರಿಸ್ತಾ ಇದೆ. 5 ಅಂದರೆ ಲವ್ವಲ್ಲಿ ಕೆಲಸ ಇಲ್ಲದೇ ಫಸ್ಟೇ ಮದುವೆಗೆ ಯೋಚನೆ ಮಾಡ್ತಾ ಇರೋ ಫಸ್ಟ್ ಭೂಪ ಇವನು. ಎಲ್ಲ ಗಂಡಸರು ಫಸ್ಟು ಕೆಲಸ ಇದ್ದಾದಮೇಲೆ ಹುಡುಗಿನ ಹುಡುಕ್ತೀನಿ ಅಂತಾರೆ. ಇವ್ನು ಹಂಗಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಮದುವೆ ಬೇಕು ಇವಾಗ. ಮೋಸ್ಟ್ಲಿ ಎಲ್ಲಾದರೂ ಇದು ಕೊಡ್ತಾರಾ, ಅದೇನೋ ಅಂತಾರಲ್ಲ, ಅಲ್ಲಮ್ಮ ಹುಡುಗಿ ಮದುವೆ ಮಾಡ್ಕೊಂಡ್ರೆ ಕೊಡ್ತಾರಲ್ಲ ಡೌರಿಗಿರಬೇಕು ಅಂತ ಅನ್ಸುತ್ತೆ ಇವ್ರಿಗೆ. ಸೋಂಬೇರಿತನ ಬಿಟ್ಟರೆ ನಿಮ್ಮ ಲೈಫ್ ಚೆನ್ನಾಗಿದೆ. ಯಾಕಂದರೆ ಜಾತಕದಲ್ಲಿ ಕಾಂಬಿನೇಷನ್ನು 11, 3, 10 ಇದು ಸೋಂಬೇರಿತನದ ಕಾಂಬಿನೇಷನ್. 5, 12. ಮತ್ತು ಫಸ್ಟು ಹೋಗಿ ಕೆಲಸದ ಅನುಭವ ತಗೊಳ್ಳಿ. 23 ವರ್ಷಕ್ಕೆ
ನೀವು ಹೋಟ್ಲ್ ಇಟ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ ಬಿಸ್ನೆಸ್ ಆಗಿಲ್ಲ ಅಂದರೆ ಅನುಭವ ಎಲ್ಲಿದೆ? ಅನುಭವ ಫಸ್ಟ್ ತಗೊಳಪ್ಪ ರಾಜ, ದುಡ್ಡು ಹಾಕ್ಬಿಟ್ಟು ಹಾಳು ಮಾಡ್ಕೊಬೇಡ. ಫಸ್ಟ್ ಯಾವಾಗಲೂ ಕೂಡ ಬಿಸ್ನೆಸ್ ಮಾಡೋರು ಕನಿಷ್ಠ ಪಕ್ಷ 6ರಿಂದ 7 ವರ್ಷ ಒಬ್ಬರ ಹತ್ರ ಕೆಲಸ ಮಾಡಬೇಕಂತೆ. ಬಿಸ್ನೆಸ್ದು ನಿಯಮ. ಅದಕ್ಕೆ ಈ ಮಾರ್ವಾಡಿಗಳು ಅವ್ರದ್ದೆಲ್ಲ ಬಿಸ್ನೆಸ್ ಬರುತ್ತಲ್ಲ, ಅವ್ರ ಮಕ್ಕಳಿಗೆ ಬಿಸ್ನೆಸ್ ಕೊಡಲ್ಲ, ಕುತ್ಕೋ ಅಲ್ಲಿ ಅಂತಾರೆ. ಇವ್ರು ನಡೆಸ್ತಾ ಇರ್ತಾರೆ, ಕುತ್ಕೊಂಡು ನೋಡು ಅಲ್ಲಿ ಅಂತಾರೆ, ಕಳಿಸ್ತಾರೆ ಮಾರ್ಕೆಟ್ಗೆ ತಗೊಂಬ ಐಟಮ್ಸ್ ಅಂತಂತಾರೆ. ಆ ರೀತಿ ಫಸ್ಟು ವರ್ಕರಾಗಿ ಕೆಲಸ ಮಾಡಿಸ್ತಾರೆ. ನಾನು ಎಷ್ಟೊಂದು ಜನ ಬಿಸ್ನೆಸ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರು ಹೇಳೋದು ಒಂದೇ, ನಾವು ಡೈರೆಕ್ಟಾಗಿ ಅವ್ನಿಗೆ ಯಾವ ಬಿಸ್ನೆಸ್ಸು ಕೊಡೋಲ್ಲ ಸರ್. ಅವ್ನು ಫಸ್ಟು ನನ್ನ ಮಗನೇ ಆಗಿದ್ದರು ಯಾರಾದರೂ ಅಂಗಡಿಗೆ ಬಂದರೆ ಅದು ಇದು ಐಟಮ್ಸ್ ಎತ್ಕೊಟ್ಟು ತೋರಿಸ್ಬೇಕು, ಮತ್ತೆ ಅದನ್ನು ಮಡಚಿಟ್ಟು ಇಡಬೇಕಲ್ಲಿ. ಆಮೇಲೆ ಅವ್ನು ಇಲ್ಲಿ ಕೂತ್ಕೊಳ್ತಾನೆ. ಅವ್ನಿಗೆ ಗೊತ್ತಾಗಬೇಕು ಏನು ಕೆಲಸ, ಯಾವುದು, ಜನ ಹೆಂಗೆ ಕೇಳ್ತಾರೆ, ಇವೆಲ್ಲನೂ ಕೂಡ ಅಲ್ಲಿ ತಿಳ್ಕೊಳ್ಬೇಕು. ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ತೊಗೊಂಬರ್ಬೇಕು, ಯಾವ ರೇಟ್ ತೊಗೊಂಬಂದ ಅಂತ ಗೊತ್ತಾಗಬೇಕು, ಯಾವ ರೇಟು ಇಲ್ಲಿ ನಾವು ಮಾರ್ತಾಯಿದ್ದೀವಿ ಅಂತ ಗೊತ್ತಾಗಬೇಕು. ಇದನ್ನು ಕನಿಷ್ಠ ಪಕ್ಷ 10 ವರ್ಷ ಟ್ರೈನಿಂಗ್ ಕೊಡ್ತಾರೆ. ಇದು ಬಿಸ್ನೆಸ್ಸಲ್ಲಿರ್ತಕ್ಕಂಥ ಗ್ರೂಪ್ ಬಿಸ್ನೆಸ್ಸಲ್ಲಿ. ಈ ನಮ್ಮ ಬೇರೆಯವರೆಲ್ಲ ಇದ್ದಾರಲ್ಲ, ನನ್ನ ಮಗ ಏನೂ ಕೆಲಸ ಮಾಡ್ತಾಯಿಲ್ಲ, ಅವ್ನಿಗೊಂದು ಹೋಟ್ಲ್ ಹಾಕ್ಕೊಡ್ತೀನಿ. ಒಂದು ಟೀಮ್ ಮಾಡೋಕ್ಕೆ ಬರಲ್ಲ ಅವನಿಗೆ, ಒಂದು ಟೀಮ್ ಮಾಡ್ಕೊಡೋಕ್ಕೆ ಬರೋಲ್ಲ. ಯಾರಾದ್ರು ಬಂದರೆ ಹೋಟ್ಲ್ ಹಾಕ್ಬಿಡ್ತಾರಂತೆ. ಅದಕ್ಕೆ ಹೇಳೋದು, ಇದನ್ನು ಯೂಸ್ ಮಾಡಬೇಕು, ಬುದ್ಧಿನ ಯೂಸ್ ಮಾಡಿ. ಹಾಗೆ ಜಾತಕದಲ್ಲೂ ಕೂಡ 2ನೇ ಮನೆ 7ನೇ ಮನೆ ಬರಬೇಕು ಬಿಸ್ನೆಸ್ಗೆ. ಅದು ಬಂದಿಲ್ಲ ಅಂದರೆ ಅದು ಹೋಗ್ಬಿಡುತ್ತೆ. 5, 12 ಇಲ್ಲಿ ಕೊಟ್ಟು ತೋರಿಸಿದ್ದೀನಲ್ಲ, ಕಂಪ್ಲೀಟ್ಲಿ ತೋಪಡಾನೆ. ಇದು ಕೆಲಸ ವೃತ್ತಿಗೆ 6ನೇ ಮನೆ 10ನೇ ಮನೆ ವೃತ್ತಿಗೆ, ಇಲ್ಲ 10ನೇ ಮನೆ ಬಂದಿದೆ ಅಂದರೆ ಒಬ್ಬರ ಹತ್ರ ಕೆಲಸ ಮಾಡಬೇಕು. ಕೆಲಸ ಮಾಡಾದ್ಮೇಲೆ ಮುಂದೆ ತುಂಬ ಚೆನ್ನಾಗಿದೆ. ಇಲ್ಲ ಅಂದರೆ ಇವ್ರಿಗೆ ಇನ್ನೊಂದು ಸಜೆಷನ್ನು, ರಾಜಕೀಯಕ್ಕೆ ಹೋಗ್ಬಿಡಿ ಬೆಸ್ಟು. ರಾಜಕೀಯದಲ್ಲಿ ನಿಮಗೆ ಹಿಂದೆ ಬರ್ತಾರೆ, ಎಲ್ಲೋ ಒಂದು ಕಡೆ ನಿಮಗೆ ಯಾರ್ದಾರು ಒಂದು ಪರ್ಸ್ನಲ್ ಅಸಿಸ್ಟೆಂಟ್ ಆಗಿಬಿಡ್ತೀರಾ. ಪರ್ಸ್ನಲ್ ಅಸಿಸ್ಟೆಂಟಲ್ಲಿ ಬೇಕಾದಷ್ಟು ದುಡ್ಡು ಬರುತ್ತೆ. ಯಾಕಂದರೆ 5, 12 ಒಂಥರ ಇದ್ರದ್ದು ಹೇಳ್ತಾರಲ್ಲ, ಒಂದು ಅನ್ಅರ್ನ್ಡ್ ಮನಿ ಅಂತ ಕರೀತಾರೆ. ಆ ಅನ್ಅರ್ನ್ಡ್ ಮನಿ ಇವ್ರಿಗೆ ಮಾಡ್ಬೋದು. ಅದು ನಡೀತಾನೆ ಇದೆ ಈಗ ಜೀವನದಲ್ಲಿ, ಅದರಲ್ಲಿ ಏನಿದೆ ಅಲ್ವಾ? ಸೊ ಮುಂದಿನ ಕರೆಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಅದು ನಿಮ್ಮ ಮನೆಯಿಂದಲೇ ಕುಳಿತುಕೊಂಡು ಕೇವಲ 15 ದಿನಗಳಲ್ಲಿ ಕಲಿಬಹುದಾಗಿದೆ. ಹಾಗಾದರೆ ಜ್ಯೋತಿಷ್ಯದಲ್ಲಿ ಯಾವೆಲ್ಲ ಮಾಹಿತಿಗಳನ್ನು ನೀಡಲಾಗುತ್ತೆ, ಯಾವೆಲ್ಲ ಟಾಪಿಕ್ಸ್ಗಳನ್ನು ಕಲಿಸ್ಕೊಡ್ಲಾಗುತ್ತೆ, ಈ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.
ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನೀವು ಕೂಡ ಕೈಲಾಶ್ ಯಂತ್ರವನ್ನ ಸ್ಥಾಪನೆ ಮಾಡಿ ಅದರ ಪ್ರತಿಫಲಗಳನ್ನು ನೀವು ಕೂಡ ತೆಗೆದುಕೊಳ್ಳಬಹುದಾಗಿದೆ. ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸಿದ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನನ್ನ ಹೆಸರು ನಂಜರಾಜಗೌಡ ಅಂತ, ಬೆಂಗಳೂರಿಂದ. ಮತ್ತು ನಾನು 2017ರಿಂದ ಅವರ ನಮ್ಮ ಗುರುಜಿಯವರ ಶಿಷ್ಯನಾಗಿ ನಾನು ಅವ್ರ ಹತ್ರ ಎಲ್ಲ ಕೋರ್ಸನ್ನು ಒಂದು ಬಿಟ್ಟಿಲ್ಲ. ಅವ್ರ ಹತ್ರ ಕಂಪ್ಲೀಟ್ ಎಲ್ಲ ಕೋರ್ಸನ್ನು ಮಾಡ್ತಾಯಿದ್ದೀನಿ. ಜಾತಿ ಮತ ಭೇದ ಇಲ್ಲದೇ ಕಂಪ್ಲೀಟ್ ಕೇಳೋದಕ್ಕೆಲ್ಲ ಯಾವುದೂ ತೊಂದರೆ ಇಲ್ದಂಗೆ ನಮಗೆ ಕ್ವಶನ್ಗೆ ಉತ್ತರ ಕೊಟ್ಟು ಎಲ್ಲ ನಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡಿ ಇವತ್ತು ನಮಗೆ ಒಂದು ಲೆವೆಲ್ಗೆ ಜ್ಯೋತಿಷ್ಯನ ಬೇರೆಯವ್ರಿಗೆ ಹೇಳುವಂಗೆ ಮತ್ತು ಅವರು ಕೇಳಿದಂಥ ಕ್ವಶನ್ಗಳಿಗೆ ಆನ್ಸರ್ನ ಹೇಳುವಂಗೆ ನಮಗೆ ಎಲ್ಲನೂ ರೆಡಿ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.